ನಮಗೆ ಏನಕ್ಕೆ ಏಕೆ ಮಾತಾಡ್ತಾನೆ ಅಂತ ಗೊತ್ತೇ ಇಲ್ಲ. ಸುಮ್ಮನೆ ನ್ಯಾಯ ತೆಗಿತಾನೆ, ಹೊಡಿತಾನೆ. ನಮಗಿಬ್ಬಳರಿ ಗಂಡ ಹೆಂಡತಿ ಸೇರೋದೇ ಇಲ್ಲ. ನೀನು ಒಬ್ಬ ಮಗಳು ಒಬ್ಬ ಮಗ. ಆಮೇಲೆ ಕುಂತಿದ್ವಿ. ಆಮೇಲೆ ನೀನು ಉಂಡುಂಡು ನೀನು ಬೀದಿ ಬಸ್ವಿ ಆಗಬೇಡ, ಆಕೆ ಕುಂತ್ಕೊಂತಾಳೆ, ನೀನು ತಟ್ಟೆ ತೊಳಿ ಬಾ ಅಂದ. ಆಗಲಪ್ಪ ತೊಳಿತೀನಿ, ನಾನು ತಟ್ಟೆನೇ ತೊಳಿತೀನಿ ಅಂತ ಅಷ್ಟು ಆಸೆ ಎಲ್ಲ ತೊಳೆದು ಕಸ ಹೊಡೆದು ಹುಡುಗರಿಗೆ ಹಾಸಿ ಕುಂತ್ಕೊಂಡೆ. ಆಮೇಲೆ ಹೆಂಗೆ ಬೇಕಾ ಮತ್ತು ಹೊಡೆದ ನಮಗೆ. ಸುಮ್ಮನೆ ಹೊಡೆದು ನಾವಲ್ಲಿ ಚಾನಲ್ ಬೀಳಕ್ಕೆ ಹೋಗಿದ್ವಿ. ಬೇಡ ಇವ್ನ ಸವಾಸ ನಮಗೆ ನೆಮ್ಮದಿ ಇಲ್ಲ ಅಂತ ಚಾನಲ್ ಬೀಳಕ್ಕೆ ಹೋಗಿದ್ವಿ. ಭಾರಿ ಹಿಂಸೆ ಕೊಡ್ತಾನೆ, ಬರೀ ಕೆಟ್ಟ ಗಲೀಜು. ಏನೇನು ಕೊಡ. ನಮಗೆ 8 ಲಕ್ಷ ದುಡ್ಡು, 8 ಲಕ್ಷ ದುಡ್ಡು ನನ್ನವು. ಆ 3 ತೊಲದ್ದು ಸರ ಅದು ಬ್ಯಾಂಕ್ನಾಗ ಇಟ್ಕೊಂಡಾನೆ. 8 ಲಕ್ಷ ದುಡ್ಡು ಎಲ್ಲ ಹಾಕ್ಯಂದಾನೆ ಮನೆಗೆ. ಎಲ್ಲ ಮನೆ ಕಟ್ಸಿದ್ದಾನೆ. ಮನೆ ಕಟ್ಸಿ ನೀನೇನು ಕೊಟ್ಟಿದ್ದೀಯ ಅಂತ ಎಲ್ಲ ಇಸ್ಕೊಂಡು ನಮಗೆ ಹೊರಗೆ ದಬ್ಬಿದ್ದಾನೆ. ಆ ಸರನೂ ಬ್ಯಾಂಕ್ನಾಗ ಇಟ್ಟಿದ್ದಾನೆ. ಹೊಡೆದು ಹೇಳ್ತಿಗಂತಾನೆ, ನೀನು ಮಹಿಳಾ ಸಮಾಜಕ್ಕೆ ಕಿರುಕುಳ ಮಾಡ್ತಾರೆ ಅಂತ ನೀನು ಕಂಪ್ಲೇಂಟ್ ಕೊಡೋಗೆ ಅಂತ ಹೇಳ್ಕೊಡ್ತಾನೆ. ಹೆಂಡ್ತಿಗೆ ಹೇಳ್ಕೊಟ್ಟು ನೀನು ಬರ್ದು ಕೊಟ್ಟು ಬಾ. ನನಗೆ ನ್ಯಾಯ ಬೇಕು, ನನಗೆ ಜೀವಮಾನಕ್ಕೆ ಬೇಕು. ಜೀವಮಾನಕ್ಕೆ ಬೇಕು ನನಗೆ. ನಮ್ಗೆ ಈ ವಯಸ್ಸಿನಾಗ ನಾವು ಎಲ್ಲಿ ದುಡಿಬೇಕು? ಯಾರು ನೋಡ್ತಾರೆ ನಮಗೆ? ಈ ವಯಸ್ಸಿನಾಗ ನಮ್ಗೆ ಹೊರಗೆ ಹಾಕಿದಾನಲ್ಲ, ಯಾರು ನೋಡ್ತಾರೆ ಸರ್? ನಮ್ಗೆ ಯಾರು ನೋಡೋದಿಲ್ಲ. ಬರೀ 4,000ದಾಗ ನಮಗೆ ಶುಗರ್ ಬಿಪಿಯರ್ ನಾವು. ನಮಗೆ ಆಸ್ಪತ್ರೆಗೆ ಬೇಕು. ನಮಗೆ ಊಟಕ್ಕೆ ಮಾಡಲಿ ನಾವು? ನಾವು ಹೆಂಗೆ ಜೀವನ ಮಾಡಲಿ? ನನ್ನ ಗಂಡು ಸರಿ ಇಲ್ಲ. ಒಂದು ದಿವಸ ಚೆನ್ನಾಗಿದ್ರು ಒಂದು ದಿವಸ ಚೆನ್ನಾಗಿರೋದಿಲ್ಲ. ನೆಮ್ಮದಿಲ್ಲ ನಮಗೆ. ಭಾರಿ ಹಿಂಸೆ ಅಂದರೆ ಬೇರೆ ಬರೀ ಕೆಟ್ಟ ಗಲೀಜು ಮಾತು. ಒಂಚೂರು ನೆಮ್ಮದಿ ಇಲ್ಲ. ಇಲ್ಲಿಂದ ತಿರ್ಗಂಗಿಲ್ಲ ನಾವು. ಎಲ್ಲ ಕಸ್ಕೊಂಡನಲ್ಲ. ಈಗ ಏನೈತೆ ನಮ್ಮ ತಗೆ? ಹೊರಗೆ ಹೋಗಿದ್ದು ಹೆಂಗಾರು ಮಾಡ್ಕೊಳ್ಳಿ, ಉಪವಾಸನರು ಇರಲಿ ಏನಾರು. ನೀನು ಇಲ್ಲಿಂದ ನಮಗೆ ನೀರು ಹೊತ್ಕೊಂಡು ಹೋದ್ರೆ ನಮ್ಗೆ ಹಾಕತ್ತೆ ಅನ್ಸ. ಹೊತ್ಕೊಂಡು ಹೋದ್ರೆ ಹಾಕತ್ತ? ಕುಣಾತ್ಗಿತ್ತಿ ನಮ್ಮ ಅವ್ವ ಇಲ್ಲಿ ಅಟ್ಟಿ ಬಾಕ್ಲಾಗೆ ನೀರು ಮ್ಯಾಗ ಇಡ್ತಾರೆ ನಮಗೆ. ನೋಡಿ ಇವ್ನು ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡು ನೋಡ್ತಾನೆ ನಮ್ಮನ್ನು. ಕೈ ಕಟ್ಕೊಂಡು ನೋಡ್ತಾನೆ. ನಿಮ್ಮ ಹೆಸರು? ಅಶೀಲ. ಬನ್ನಿ ಸರ್ ನೀವು.